ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಸ್ವಲ್ಪ ಬೇಳೆ ಹಾಕ್ಕೊಂಡು ಹೇಗೆ ಒಂದು ಯಮ್ಮಿಯಾಗಿ ಇನ್ಸ್ಟೆಂಟಾಗಿ ಒಂದು ಸಾರು ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನಮ್ಮ ಬೇಳೆ ಸಾರಿನ ಪುಡಿ ಹಾಗೂ ಜೀರಿಗೆ, ಸಾಸಿವೆ, ಹಳದಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಓನ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ನಾವು ಇವಾಗ ನೀವು ಎಣ್ಣೆಗೆ ಎಲ್ಲ ಹಾಕೋದನ್ನು ಹಾಕ್ಕೊಳ್ಳಿ. ಫಸ್ಟಿಗೆ ಈ ಪೌಡ್ರ್ಗಳನ್ನ ಹಾಕ್ಕೋಬೇಕು. ಈ ಪೌಡ್ರ್ಗಳನ್ನು ಬರೀ ಒಂದು 5 ಸೆಕೆಂಡ್ ಅಷ್ಟೇ ನೀವು ಕರಗಿಸ್ಕೋಬೇಕು, ಇಲ್ಲ ಅಂದರೆ ಸೀದು ಹೋಗಿ ಇನ್ನೇನೋ ಟೇಸ್ಟ್ ಬರುತ್ತೆ. ಸೊ ನೆಕ್ಸ್ಟು ಆನಿಯನ್ ಮತ್ತು ಬೆಳ್ಳುಳ್ಳಿ, ನೆಕ್ಸ್ಟು ತರಕಾರಿಗಳು, ಆಮೇಲೆ ಅದೇ ಉಪ್ಪು ತಕ್ಕದಾದಷ್ಟು ಉಪ್ಪು ಹಾಕೋದು, ಆಮೇಲೆ ಸ್ವಲ್ಪ ಸರಿಯಾಗಿ ಮತ್ತು ಸ್ವಲ್ಪ ಬೇಳೆ ಮತ್ತು ತುಂಬ ಕಡಿಮೆ ಹಾಕಬೇಕು. ಸೊ ಒಂಥರ ನಂಗೆ ಬೇಳೆ ಸಾರು ಅಂದ್ರೆ ಆಗೋದಿಲ್ಲ, ಅದರೊಳಗೆ ಸ್ವಲ್ಪ ಕಡಿಮೆ ಹಾಕಿ ಈ ಥರ ತರಕಾರಿಗಳೆಲ್ಲ ಹಾಕ್ಕೊಂಡ್ರೆ ಒಂಥರ ಸೂಪ್ ಥರ ಒಂಥರ ಚೆನ್ನಾಗಿರುತ್ತೆ. ಸೊ ಇದು ಅನ್ನ ಜೊತೆಗಾಯಿತು, ಮತ್ತು ಏನೂ ಬೇರೆ ತರಕಾರಿ ಇರಲಿಲ್ಲ ಫ್ರೆಂಡ್ಸ್. ಸೊ ಅದೇ ತರಕಾರಿಗಳಿಂದ ಸ್ವಲ್ಪ ಈರುಳ್ಳಿ ಹಾಕಿ ಪಲ್ಯನೂ ಮಾಡಿಕೊಂಡೆ. ಮತ್ತು ಏನೇನೋ ಮಸಾಲೆ ಪೌಡ್ರ್ಗಳು ಹಾಕ್ತಾ ಇರ್ತೀವಿ, ಜೊತೆಗೆ ಒಂದು ಸ್ವಲ್ಪ ಮಯೋನೀಸ್ ಮತ್ತು ಸ್ವಲ್ಪ ಕೊಬ್ಬರಿನ ಹಾಕಿದೆ ಈ ಸ್ಟರ್ ಫ್ರೈಗೆ. ಅಂದರೆ ಇದು ಸಾರು ಬೇರೆ ಕಡೆ ಮಾಡ್ತಾಯಿದ್ದೀನಿ ಪಲ್ಯ. ಸೊ ಅಲ್ಲಿ ಅದು ಸ್ವಲ್ಪ ಹಾಕ್ಕೊಂಡು, ಸೊ ಹೀಗಿತ್ತು ನಂದು ಊಟ ಇವತ್ತು. ಥ್ಯಾಂಕ್ ಯು.